ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ದಿವ್ಯಾ, ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ. ಸೊ ಬೆಳಗ್ಗೆಯಿಂದ ಏನೇನಾಗಿದೆ ಅಂತ ಫುಲ್ ಶೂಟ್ ಮಾಡೋಕ್ಕಾಗಲ್ಲ, ಬಟ್ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಶೂಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಅಡುಗೆ ಮೇಲೆ ನಾನು ಏನೇನು ಕೆಲಸ ಮುಗಿಸ್ತೀನಿ, ಸೊ ಅದನ್ನೆಲ್ಲ ತೋರಿಸ್ತೀನಿ. ಅದಾದಮೇಲೆ ಸ್ಕೂಲಿಗೆ ಕಳಿಸಿ ಸರಿ ಈಗ ನಾನು ಕೂಡ ರೆಡಿ ಆಗಿದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ಔಟ್ಫಿಟ್, ಜೀನ್ಸ್ ಹಾಗೆ ತುಂಬ ಲೂಸ್ ಟಾಪ್ ಹಾಕಿದ್ದೀನಿ. ಇವತ್ತು ಆಫೀಸಲ್ಲಿ ಸಿಕ್ಕಾಬಡೆ ಕೆಲಸ, ಆಫೀಸ್ ಒಳಗಡೆನೂ ಕೆಲಸ ಇದೆ, ಹಾಗೆ ಆಫೀಸ್ ಆಚೆನೂ ಕೆಲಸ ಇದೆ. ಸೊ ತುಂಬ ಕಡೆ ಓಡಾಡೋದಿದೆ. ಸೊ ಹಾಗಾಗಿ ಫುಲ್ ಕಂಫರ್ಟಬಲ್ ಆಗಿರೋಂಥ ಕ್ಲೋತ್ಸ್ ಹಾಕಿದ್ದೀನಿ, ಏನು ಫಾರ್ಮಲ್ ವೇರ್ ಹಾಕಿಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ಏನೇನೋ ಅಂತ ವ್ಲಾಗಲ್ಲಿ ಮುಂದಕ್ಕೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ತುಂಬ ಜನ ತುಂಬ ಕ್ವೆಶನ್ಸ್ನ ಕೂಡ ಕೇಳ್ತಾ ಇರ್ತೀರಾ. ಎಲ್ಲ ಕ್ವೆಶನ್ಸ್ಗೂ ಕೂಡ ಈ ವ್ಲಾಗ್ನಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಒಂದು ಕ್ವೆಶನ್ ಐ ಥಿಂಕ್ ನಂದು ಟ್ರೈಪಾಡ್ ಸ್ಟ್ಯಾಂಡ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ವ್ಲಾಗ್ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಸ್ಟ್ಯಾಂಡ್ಸ್ ಯೂಸ್ ಮಾಡ್ತೀನಿ. ಹಾಗೆ ತುಂಬ ಜನ ಈ ಬ್ರೇಸ್ಲೆಟ್ದು ಕೂಡ ಕ್ವೆಶನ್ಸ್ನ ಕೇಳ್ತಾನೆ ಇರ್ತೀರಾ. ತುಂಬ ಹಳೆ ಬ್ರೇಸ್ಲೆಟ್ ಇದು, ಆಲ್ಮೋಸ್ಟ್ 10 ವರ್ಷ ಆಗಿದೆ ಅನ್ಸುತ್ತೆ ನಾನು ತೊಗೊಂಡಾಗಿಂದ ಯೂಸೇ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ಜನ ಇದ್ರ ಡಿಸೈನ್ಸ್ ಕೂಡ ಕೇಳ್ತಾ ಇರ್ತೀರಾ. ಈಗಾಗಲೇ ಒಂದು ವ್ಲಾಗಲ್ಲಿ ಅದನ್ನು ಕೂಡ ತೋರಿಸಿದ್ದೀನಿ, ಬಟ್ ಈ ವ್ಲಾಗಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ತುಂಬ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ ಆ್ಯಂಡ್ ಅವ್ರುಗಳು ಕೂಡ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆಯೋ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈಗ ಟೈಮ್ ಆಲ್ಮೋಸ್ಟ್ 8:45 ಆಗಿದೆ ಆ್ಯಂಡ್ ಆಫೀಸಿಗೆ ಹೊರಡೋ ಟೈಮ್. ಸೊ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋದ್ಮೇಲೆ ಇವತ್ತಿನ ಕೆಲಸ ಏನೇನಿದೆ ಎಲ್ಲ ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಇವತ್ತು ಬೆಳಗ್ಗೆ ಇದ್ದಾಗ ಸುಮಾರು 6 ಗಂಟೆ ಆಗಿತ್ತು ಆ್ಯಂಡ್ ತುಂಬ ಜನ ನನಗೆ ಈ ಥರದ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ಕಾಮೆಂಟ್ಸ್ಗಳಲ್ಲಿ ಆಗಿರ್ಬೋದು, ಮೆಸೇಜಸ್ನ ಕೂಡ ಮಾಡಿದ್ದೀರಾ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ. ಹಾಗೆ ಇದ್ರ ಜೊತೆಗೆ ಪ್ರತಿದಿನದ ಮಿನಿ ವ್ಲಾಗ್ಸ್ನ ಕೂಡ ನಾನು ಯೂಟ್ಯೂಬ್ ಶಾರ್ಟ್ಸ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಆದಷ್ಟು ಲಾಂಗ್ ವೀಡಿಯೋಸ್ನ ಕೂಡ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ಹಳೆ ವೀಡಿಯೋಸ್ನಲ್ಲೆಲ್ಲ ಹೇಳ್ದಂಗೆ ಸ್ವಲ್ಪ ವರ್ಕ್ ಪ್ರೆಷರ್ ಕೂಡ ಇರೋದ್ರಿಂದ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಆದಷ್ಟು ಅಟ್ಲೀಸ್ಟ್ ಒಂದು 2 ರಿಂದ 3 ವೀಡಿಯೋಸ್ನ ಪ್ರತಿ ವಾರ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಇದ್ದಾಗ ಸುಮಾರು 6 ಗಂಟೆ ಆಗಿತ್ತು ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ತಿಂಡಿ ಇದ್ರ ಜೊತೆಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಪ್ಯಾಕ್ ಮಾಡೋದಕ್ಕೆ ಏನೇನು ಬೇಕಿತ್ತು ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸ್ಗೆ ನಾನು ಪುದೀನಾ ಬಾತ್ನ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬೆಳಗ್ಗೆ ತಿಂಡಿಗೆ ಸ್ಮೈಲ್ ಲಂಚ್ ಬಾಕ್ಸ್ಗೆ ಸಿಂಪಲ್ ಆಗಿರುವಂಥ ಚೀಸ್ ಸ್ಯಾಂಡ್ವಿಚ್ ಹಾಗೆ ನಮ್ಗಳಿಗೆ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಯಾವುದೇ ಥರದ ರೆಸಿಪೀಸ್ನ ಇಲ್ಲಿ ಡೀಟೇಲಾಗಿ ತೋರಿಸ್ತಿಲ್ಲ, ಕ್ವಿಕ್ಕಾಗಿ ಶೂಟ್ ಮಾಡಬೇಕಿತ್ತು. ಇದ್ರ ಜೊತೆಗೆ ಇನ್ಸ್ಟಾಗ್ರಾಮಿಗೆ ಮತ್ತು ಶಾರ್ಟ್ಸ್ಗೆ ಕೂಡ ಶೂಟ್ ಮಾಡ್ತಿದ್ದೆ, ಹಾಗಾಗಿ ರೆಸಿಪಿನ ಡೀಟೇಲಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಆದರೆ ಅಕಸ್ಮಾತ್ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರಾಬ್ಲಿ ನೆಕ್ಸ್ಟ್ ರೀಲ್ಸ್ ಅಥವಾ ಶಾರ್ಟ್ಸ್ಗಳಲ್ಲಿ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಪ್ರತಿದಿನ ಇಷ್ಟೊಂದು ಅಡುಗೆ ಹೇಗೆ ಮಾಡ್ತೀರಾ ಅಂತ ಎಲ್ಲ. ಪ್ರತಿದಿನ ಕೆಲವು ಸಲ ಮಾಡೋಕ್ಕಾಗಿರಲ್ಲ. ಕೆಲವೊಮ್ಮೆ ನನಗೂ ರಾತ್ರಿ ಆಫೀಸಿಂದ ಬಂದಾಗ ಲೇಟ್ ಆಗಿರುತ್ತೆ, ಹಾಗಾಗಿ ಸುಸ್ತಾದಾಗ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಿರಲ್ಲ. ಹಾಗಾಗಿ ಕೆಲವೊಮ್ಮೆ ಮಾಡಿರ್ತೀನಿ, ಕೆಲವೊಮ್ಮೆ ಮಾಡಿರಲ್ಲ. ಯಾವತ್ತಿವತ್ತು ಮಾಡಿರ್ತೀನೋ ಅವತ್ತಿನ ವೀಡಿಯೋಸ್ನ ಮಾತ್ರ ಪೋಸ್ಟ್ ಮಾಡಿರ್ತೀನಿ. ಹಾಗಾಗಿ ನಿಮಗೆಲ್ಲ ನಾನು ಪ್ರತಿದಿನ ಮಾಡ್ತೀನಿ ಅಂತ ಕೂಡ ಅನ್ನಿಸ್ಬೋದು, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಹಾಗೆ ನನಗೆ ಕುಕಿಂಗ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಂಡ್ ಅದೇ ರೀಸನಿಂದ ಐ ಥಿಂಕ್ ನಾನು ಇದನ್ನ ಎಂಜಾಯ್ ಮಾಡ್ಕೊಂಡು ಕೂಡ ಮಾಡ್ತೀನಿ. ಕಷ್ಟ ಅಂತ ಅನಿಸಲ್ಲ ಡೆಫಿನೆಟ್ ಆಗಿ. ಇದ್ರ ಜೊತೆಗೆ ಸ್ಮೈಲ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ತುಂಬ ಜನ ಈ ಲಂಚ್ ಬಾಕ್ಸ್ದು ಡೀಟೇಲ್ಸ್ ಹಾಗೆ ಈ 4th ಡೀಟೇಲ್ಸ್ ಕೂಡ ಕೇಳ್ತಾ ಇದ್ರಿ. ಇದನ್ನ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದು ಲಂಚ್ ಬಾಕ್ಸ್ನ ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಆ ಫ್ರೂಟ್ಗೆ ನಾನೇನು ಸ್ಪೂನ್ ಯೂಸ್ ಮಾಡ್ತೀನಿ ಅದನ್ನ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ, ಅದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಪ್ರಾಬ್ಲಿ ಅದನ್ನು ಕೂಡ ನೀವು ಆ ಡೀಟೇಲ್ಸ್ನ ಕೂಡ ನೀವು ನೋಡ್ಬೋದು. ಕೊನೆಯಲ್ಲಿ ಇಲ್ಲಿ ಪನ್ನೀರ್ ಬುರ್ಜಿ ಸ್ಯಾಂಡ್ವಿಚ್ಗೆ ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಪುದೀನಾ ಬಾತ್ಗೆ ನೆಂಚ್ಕೊಳ್ಳೋದಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಸೊ ಎಲ್ಲ ರೆಡಿ ಆಗಿದೆ, ಕ್ವಿಕ್ಕಾಗಿ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಂಡ್ ಪುದೀನಾ ಬಾತ್ ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಸಿಂಪಲ್ ಹಾಗೆ ತುಂಬ ಬೇಗ ಆಗೋವಂಥ ರೆಸಿಪಿ. ಇದ್ರ ಜೊತೆಗೆ ಪನ್ನೀರ್ ಬುರ್ಜಿ ಕೂಡ ರೆಡಿಯಾಗಿದೆ. ಅದನ್ನ ಈಗ ಜಸ್ಟ್ ಬ್ರೆಡ್ ಸ್ಲೈಸ್ ಒಳಗಡೆ ಹಾಕಿ ಸ್ಯಾಂಡ್ವಿಚ್ ಮೇಕರ್ ಒಳಗಡೆ ಇಡ್ತಾ ಇದ್ದೀನಿ. ಈ ಸ್ಯಾಂಡ್ವಿಚ್ ಮೇಕರ್ನ ನಾನು ಪ್ರೆಸ್ಟೀಜಿಂದ ತೊಗೊಂಡಿದ್ದೆ. ಆಲ್ಮೋಸ್ಟ್ 3-4 ವರ್ಷ ಆಗಿದೆ, ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೆ ಬಾಳಿಕೆ ಬಂದಿದೆ ಅಂತ ಹೇಳ್ಬೋದು. ಸೊ ಸ್ಯಾಂಡ್ವಿಚ್ ಕೂಡ ರೆಡಿ ಆಯಿತು ಆ್ಯಂಡ್ ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ ಹತ್ತತ್ರ ಆಗಿದೆ. ಇಷ್ಟರಲ್ಲಿ ಸ್ಮೈಲ್ನ ಕೂಡ ಸ್ಕೂಲಿಗೆ ಕಳಿಸಾಗಿತ್ತು. ಸೊ ನೆಕ್ಸ್ಟ್ ನಾನು ಕೂಡ ರೆಡಿಯಾಗಿ ಆಫೀಸಿಗೆ ಹೊರಟೆ. ಆಫೀಸ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 9:30 ಹತ್ತತ್ರ ಆಗಿತ್ತು ಆ್ಯಂಡ್ ನಾರ್ಮಲ್ ಆಗಿ ಇದೇ ಟೈಮ್ಗೆ ನಾನು ಆಫೀಸ್ನ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಡೇ ಟು ಡೇ ಕೆಲಸ ಏನಿರುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದೆ. ಇವತ್ತು ಆಚೆಗಡೆ ಸಿಕ್ಕಾಬಡೆ ಕೆಲಸ ಇದೆ, ಹಾಗಾಗಿ ಮೊದಲು ಯಾವ ಇಮೇಲ್ಸ್ಗಳಿದೆ ಅದನ್ನೆಲ್ಲ ಫಸ್ಟ್ ಅರ್ಜೆಂಟಾಗಿ ಇರೋವಂಥ ಇಮೇಲ್ಸ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ.
ಇವತ್ತು ನನಗೆ ಆಫೀಸ್ ಒಳಗಡೆಗಿಂತ ಆಫೀಸ್ ಆಚೆನೇ ಕೆಲಸ ಜಾಸ್ತಿ ಇದೆ. ಕ್ರಿಸ್ಮಸ್ಗಾಗಿ ನಾವು ಎಲ್ಲ ಕ್ಲೈಂಟ್ಸ್ಗಳಿಗೆ ಹ್ಯಾಂಪರ್ಸ್ನ ಕಳಿಸ್ಬೇಕು. ಸೊ ನಾನು HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಈ ಥರದ ಕೆಲಸ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಸೊ ಎಲ್ಲ ಹ್ಯಾಂಪರ್ಸ್ನ ಕೂಡ ರೆಡಿ ಮಾಡಬೇಕಿತ್ತು. ತುಂಬ ವೆಂಡರ್ಸ್ನ ಮೀಟ್ ಮಾಡಿ ಎಲ್ಲ ಮೆಟೀರಿಯಲ್ಸ್ನ ಕೂಡ ಸೋರ್ಸ್ ಮಾಡಬೇಕಿತ್ತು. ಸಿಕ್ಕಾಬಡೆ ಹೆಕ್ಟಿಕ್ ಆಗಿರೋಂಥ ಒಂದು ದಿನ ಅಂತ ಹೇಳ್ಬೋದು. ಏಕೆಂದರೆ ನಾನು ಮನೆಯಿಂದ ಆಲ್ಮೋಸ್ಟ್ ಆಫೀಸಿಗೆ ರೀಚ್ ಆಗಿ ಆಫೀಸಿಂದ ನೆಕ್ಸ್ಟ್ ನಾನು ವೈಟ್ಫೀಲ್ಡ್ಗೆ ಹೋಗಬೇಕು. ವೈಟ್ಫೀಲ್ಡಿಂದ ವಾಪಸ್ ಕಾಮಾಕ್ಷಿ ಪಾಳ್ಯಕ್ಕೆ ಬರಬೇಕು. ಅದಾದಮೇಲೆ ವಾಪಸ್ ಕೋರ್ಮಂಗ್ಲಾಗೆ ಬಂದು ಕೋರ್ಮಂಗ್ಲಿಂದ ನಾನು ನೆಕ್ಸ್ಟ್ RR ನಗರಕ್ಕೆ ಹೋಗಬೇಕು. ಸೊ ಸಿಕ್ಕಾಬಡೆ ಟ್ರಾವೆಲ್ ಮಾಡೋದಿದೆ. ಆ್ಯಂಡ್ ಬೆಳಗ್ಗೆ ತಿಂಡಿ ಕೂಡ ಆಫೀಸ್ನಲ್ಲೇ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬಂದು ಸ್ವಲ್ಪ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಮೀಟಿಂಗ್ ಮುಗಿಸಿ ಈಗ ನೆಕ್ಸ್ಟ್ ಫಿನಿಕ್ಸ್ ಮಾಲ್ಗೆ ಹೋಗ್ಬೇಕು. ಮೊದಲು ಫಿನಿಕ್ಸ್ ಮಾಲಿಂದ ವಾಪಸ್ ಬಂದು ಅಲ್ಲಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಬೇಕು. ಕಾಮಾಕ್ಷಿ ಪಾಳ್ಯದಿಂದ ವಾಪಸ್ ಕೋರ್ಮಂಗ್ಲಾಗೆ ಬಂದು ಇಲ್ಲೂ ಸ್ವಲ್ಪ ಕೆಲಸ ಇದೆ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಫ್ರೀಸ್ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಸಿಕ್ಕಾಬಡೆ ಫುಲ್ ಕಂಫರ್ಟಬಲ್ ಆಗಿರೋಂಥ ಔಟ್ಫಿಟ್ ಹಾಕಿದ್ದೀನಿ ಇವತ್ತು. ಇದೇ ರೀಸನ್ಗೆ, ಯಾಕೆಂದರೆ ಆಫೀಸ್ಗಿಂತ ಜಾಸ್ತಿ ನಾನು ಇವತ್ತು ಆಚೆನೇ ಇರ್ತಿದ್ದೆ. ಸೊ ಈಗ ಹೊರಡೋಣ ಫಿನಿಕ್ಸ್ ಮಾಲ್ಗೆ. ಆ್ಯಂಡ್ ಅಲ್ಲಿ ಕೆಲಸ ಮುಗಿಸಿ ವಾಪಸ್ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಿ ಕಾಮಾಕ್ಷಿ ಪಾಳ್ಯದಿಂದ ವಾಪಸ್ ಈಗ ಕೋರ್ಮಂಗ್ಲಾಗೆ ಬರಬೇಕು. ಆಫೀಸಿಂದ ಫಿನಿಕ್ಸ್ ಮಾಲ್ ಬರೋದಕ್ಕೆ ಸುಮಾರು ಅರ್ಧ ಗಂಟೆ ಅಥವಾ 45 ಮಿನಿಟ್ಸ್ ಹಿಡಿಯುತ್ತೆ. ಆ್ಯಂಡ್ ಕ್ರಿಸ್ಮಸ್ಗೆ ಇಲ್ಲಿ ಫುಲ್ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸೀಸನಲ್ಲಿ ಐ ಥಿಂಕ್ ಇದು ನೋಡೋದಕ್ಕೆ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಇನ್ನೂ ಚೆನ್ನಾಗಿ ಕಾಣುತ್ತೆ ವಿತ್ ಲೈಟಿಂಗ್ಸ್ ಎಲ್ಲ. ಇನ್ನೂ ಕಂಪ್ಲೀಟಾಗಿ ಸೆಟಪ್ ಆಗಿರಲಿಲ್ಲ. ಸೊ ಅದನ್ನೇ ಗ್ಲಿಮ್ಸಲ್ಲಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೆಲವು ಸ್ಟೋರ್ಸ್ನ ವಿಸಿಟ್ ಮಾಡಬೇಕಿತ್ತು. ಹಾಗೆ ಕೆಲವು ಸ್ಯಾಂಪಲ್ಸ್ನ ಈಗಾಗಲೇ ತೊಗೊಂಡು ಹೋಗಿದ್ದೆ. ಅಪ್ರೂವ್ ಆಗಿರುವಂಥ ಸ್ಯಾಂಪಲ್ಸ್ ಎಲ್ಲ ಆರ್ಡರ್ ಪ್ಲೇಸ್ ಮಾಡಬೇಕಿತ್ತು, ಅದಕ್ಕೆ ಬಂದಿರೋದು. ಆ್ಯಂಡ್ ಇದು ಮೊದಲನೇ ಅಂಗಡಿ ಸ್ಯಾನ್ಚಾ ಟೀ ಬಾಟಿಕ್ ಅಂತ, ಪ್ರೀಮಿಯಂ ಟೀ ಬ್ರ್ಯಾಂಡ್ ಇದು. ಆ್ಯಂಡ್ ಇಲ್ಲಿನ ಒಂದು ಸ್ಯಾಂಪಲ್ ಕೂಡ ಆಫೀಸಲ್ಲಿ ಅಪ್ರೂವ್ ಮಾಡಿದರು. ಸೊ ಅದ್ರ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ನನಗೆ ಬೇಕಾಗಿರೋಂಥ ಕ್ವಾಂಟಿಟಿ ಅವ್ರ ಹತ್ರ ಇದ್ದರೆ ಸಾಕು. ಸೊ ಇದನ್ನಾಗೆ ಮುಗಿಸಿ ಇದಾದಮೇಲೆ ಬೇರೆ ಏನೇನು ಕೆಲಸ ಆಯಿತು ಎಲ್ಲ ಸ್ಟೋರ್ಸ್ಗಳಲ್ಲೂ ಕೆಲಸ ಮುಗಿಸ್ದೆ. ಆದರೆ ತುಂಬ ವೀಡಿಯೋಸ್ನ ತೊಗೊಳಕ್ಕಾಗಿರಲಿಲ್ಲ, ಯಾಕೆಂದರೆ ಸಿಕ್ಕಾಬಡೆ ಬ್ಯುಸಿ ಇದೆ ಶಾಪಿಂಗ್ನಲ್ಲಿ. ಆ್ಯಂಡ್ ಫಿನಿಕ್ಸ್ ಮಾಲಿಂದ ಹೊರಡ್ತಾ ಲಾಸ್ಟಲ್ಲಿ ಮ್ಯಾಗ್ನೋಲಿಯಾಗೆ ಬಂದೆ. ಐ ಥಿಂಕ್ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಬಂದೇ ಬರ್ತೀನಿ, ಯಾಕೆಂದರೆ ನಂಗೆ ಇಲ್ಲಿನ ಕೇಕ್ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಏನು ಬೇಕಿತ್ತು ಅದನ್ನ ತೊಗೊಂಡು ನೆಕ್ಸ್ಟ್ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫಿನಿಕ್ಸ್ ಮಾಲ್ ಅಂದರೆ ವೈಟ್ ಫೀಲ್ಡಿಂದ ನೆಕ್ಸ್ಟ್ ನಾನು ಹೋಗಬೇಕಾಗಿರೋದು ಕಾಮಾಕ್ಷಿ ಪಾಳ್ಯಗೆ. ಸೊ ಇಲ್ಲಿಂದ ಆಟೋ ತೊಗೊಂಡು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಆಟೋದಲ್ಲಿ ನಾನು ತೊಗೊಂಡಂಥ ಇದು ಐ ಥಿಂಕ್ ಚಾಕ್ಲೇಟ್ ಪಾಫೆ ಅಂತ ಸಿಕ್ಕಾಬಡೆ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಇವರ ಟ್ರೆಸ್ಲೀಚಸ್, ಬನಾನಾ ಪುಡಿಂಗ್ ಹಾಗೆ ಇದು ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬಾ ಫುಲ್ಫಿಲ್ಲಿಂಗ್ ಆಗಿರುತ್ತೆ. ಡೆಫಿನೆಟಾಗಿ ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್, ಬಟ್ ಒನ್ಸ್ ಇನ್ ಅ ವೈಲ್ ಸ್ಟಿಲ್ ಓಕೆ ಅಲ್ವಾ. ಸೊ ಹಾಗೆ ಅಲ್ಲಿಂದ ನೆಕ್ಸ್ಟ್ ಹೊರಟು ಬಂದು ನಾವು ಬಂದಿದ್ದು ಕಾಮಾಕ್ಷಿ ಪಾಳ್ಯ ಇಂಡಸ್ಟ್ರಿಯಲ್ ಲೇಔಟ್ಗೆ. ಸೊ ಇಲ್ಲಿ ನನಗೆ ಹ್ಯಾಂಪರ್ಸ್ಗೆ ಬಾಕ್ಸಸ್ ಬೇಕಿತ್ತು. ಆ್ಯಂಡ್ ಇವರು ಮ್ಯಾನುಫ್ಯಾಕ್ಚರರ್ಸ್, ಹಾಗಾಗಿ ಸಿಕ್ಕಾಬಟ್ಟೆ ಕಮ್ಮಿ ಪ್ರೈಸಲ್ಲಿ ಸೆಲ್ ಮಾಡ್ತಾರೆ. ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಸೊ ಯಾವ ಥರ ಹ್ಯಾಂಪರ್ಸ್ ಬೇಕಿತ್ತು ಅದೆಲ್ಲ ಸಿಕ್ತು. ಸೊ ಎರಡು ನನಗೆ ಇಷ್ಟ ಆಯಿತು. ಸೊ ಅದೆರಡನ್ನೂ ತೊಗೊಂಡು ವಾಪಸ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಕೋರ್ಮಂಗ್ಲದಲ್ಲೇ ಇದ್ದಂಥ ನೇಚರ್ ಬಾಸ್ಕೆಟ್ಗೆ ಕೂಡ ಬಂದಿದ್ದೀನಿ, ಏಕೆಂದರೆ ಇಲ್ಲೂ ಕೆಲವು ಪ್ರಾಡಕ್ಟ್ಸ್ ಬೇಕಿತ್ತು. ಅದನ್ನು ತೊಗೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಸಿಕ್ಕಾಬಡೆ ಸುಸ್ತಾಗಿ ಹೋಗಿತ್ತು, ಏಕೆಂದರೆ ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ವಿ. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ವೆರೈಟಿ ಸಿಗುತ್ತೆ. ಅಂದರೆ ನಾರ್ಮಲ್ ಸೂಪರ್ ಮಾರ್ಕೆಟಲ್ಲಿ ಸಿಗದೇ ಇರೋವಂಥ ಎಷ್ಟೋ ಬ್ರ್ಯಾಂಡ್ಸ್ಗಳು ಕೂಡ ಸಿಗುತ್ತೆ. ಕೆಲವು ಪ್ರೀಮಿಯಂ ಬ್ರ್ಯಾಂಡ್ಸ್ ಕೂಡ ಇದೆ. ಖಂಡಿತವಾಗ್ಲೂ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಹ್ಯಾಂಪರ್ಸ್ನ ಕೂಡ ಇಟ್ಟಿದ್ರು, ಬಟ್ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಪೆನ್ಸಿವ್. ಆ್ಯಂಡ್ ಮ್ಯಾಂಗೋಸ್ ಕೂಡ ಇತ್ತು. ಸೊ ಮ್ಯಾಂಗೋಸ್ ಆರ್ ಡೆಫಿನೆಟ್ಲಿ ಮೈ ಫೇವ್ರೇಟ್. ಇದ್ರ ಮಧ್ಯೆ ಸ್ಮೈಂಗು ಸ್ವಲ್ಪ ಫ್ರೂಟ್ ಶಾಪಿಂಗ್ ಎಲ್ಲ ಮಾಡಿದೆ, ಯಾಕೆಂದರೆ ಅವಳಿಗೆ ಬೆರೀಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಹಾಗೆ ನಾವು ಫೈನಲೈಸ್ ಮಾಡಿದಂಥ ಚಾಕ್ಲೇಟ್ಸ್ನ ತೊಗೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಅಬೂರೆ. ಇದು ಇರೋದು ಕೂಡ ಕೋರ್ಮಂಗ್ಲದಲ್ಲೇ. ಸೊ ಇಲ್ಲಿ ಕೆಲವು ಕುಕೀಸ್ನ ಆರ್ಡರ್ ಪ್ಲೇಸ್ ಮಾಡಬೇಕಿತ್ತು. ಸೊ ಇಲ್ಲಿಗೆ ಬಂದೆ. ಆ್ಯಂಡ್ ಲಕಿಲಿ ಇಲ್ಲಿ ಕೆಲಸ ಸಿಕ್ಕಾಬಟ್ಟೆ ಬೇಗನೆ ಆಯಿತು. ಆ್ಯಂಡ್ ಐ ಲವ್ ದಿಸ್ ಚಾಕ್ಲೇಟ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಐ ಥಿಂಕ್ 60 ರೂಪೀಸ್ ಪರ್ ಪೀಸ್ ಅನಿಸುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಪೀಸ್ ಬೇಕೋ ಆ ಪೀಸ್ ಲೆಕ್ಕದಲ್ಲಿ ತೊಗೋಬೋದು. ಇಲ್ಲಿಂದ ವಾಪಸ್ ನೆಕ್ಸ್ಟ್ ನಾನು ಆಫೀಸ್ ಕಡೆಗೆ ಹೊರಡ್ತಾ ಇದ್ದೀನಿ. ತುಂಬ ಟೈಮ್ ಹಿಡಿರಲಿಲ್ಲ ನನಗೆ ಈ ಅಂಗಡಿನಲ್ಲಿ, ಏಕೆಂದರೆ ಸ್ಯಾಂಪಲ್ಸ್ ಎಲ್ಲ ಅಪ್ರೂವ್ ಆಗಿತ್ತು. ಸೊ ಅವ್ರ ಹತ್ರನೂ ನಮಗೇನು ಕ್ವಾಂಟಿಟೀಸ್ನಲ್ಲಿ ಬೇಕಿತ್ತು ಎಲ್ಲ ಕ್ವಾಂಟಿಟೀಸ್ ರೆಡಿ ಇತ್ತು. ಹಾಗಾಗಿ ಆರ್ಡರ್ ಪ್ಲೇಸ್ ಮಾಡಿ ಅಡ್ವಾನ್ಸ್ನ ಪೇ ಮಾಡಿ ಇಲ್ಲಿಂದ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ವಾಪಸ್ ಆಫೀಸಿಗೆ ಬಂದಮೇಲೆ ಹ್ಯಾಂಪರ್ ಬಾಕ್ಸ್ನ ಚೆಕ್ ಮಾಡ್ತಾ ಇದ್ದೀವಿ, ಯಾವ ಥರ ಕಾಣುತ್ತೆ ಎಲ್ಲ ಪ್ರಾಡಕ್ಟ್ಸ್ ಇಟ್ಟಾಗ ಅಂತ. ತುಂಬ ಸ್ಯಾಂಪಲ್ಸ್ ತಂದಿದ್ದೀವಿ, ನೀವು ಇಲ್ಲಿ ನೋಡ್ಬೋದು. ಎಲ್ಲೆಲ್ಲಿ ಏನೇನು ಸಿಗ್ತೋ ಎಲ್ಲ ತಂದಿದ್ವಿ. ಕೆಲವನ್ನ ಈಗಾಗಲೇ ಮ್ಯಾನೇಜ್ಮೆಂಟ್ ಅಪ್ರೂವ್ ಮಾಡಿದ್ರು. ಸೊ ಅಪ್ರೂವ್ ಆಗಿರುವಂಥ ಪ್ರಾಡಕ್ಟ್ಸ್ನೆಲ್ಲ ಆರ್ಡರ್ ಪ್ಲೇಸ್ ಮಾಡಿ ಕೂಡ ಇವತ್ತು ಬಂದಿದ್ದೀವಿ. ಸೊ ಫೈನಲಾಗಿ ಎಲ್ಲರೂ ಡಿಸ್ಕಸ್ ಮಾಡಿ ನೋಡ್ತಾ ಇದ್ದೀವಿ. ಇಲ್ಲಿ ಫೈನಲಿಗೆ ಈಗ ಎಲ್ಲ ಕೆಲಸ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇಲ್ಲ. ಇಲ್ಲಿಂದ RR ನಗರ್ಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನ ಪಿಕ್ ಮಾಡಬೇಕು. ಅಲ್ಲಿಂದ ಅವಳನ್ನ ಪಿಕ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಬಡೆ ಸುಸ್ತಾಗಿ ಹೋಗಿದೆ ಇವತ್ತಂತೂ.
ಆಫೀಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು RR ನಗರ್ಗೆ. ಇಲ್ಲಿ ನಾನು ಸ್ಮೈನ ಪಿಕ್ ಮಾಡಬೇಕಿತ್ತು. ಅವಳು ಆಫ್ಟರ್ ಕ್ಲಾಸಸ್ಗೆ ಇಲ್ಲಿ ಬರ್ತಾಳೆ ಆ್ಯಂಡ್ ನಮ್ಮಮ್ಮ ಅವಳನ್ನ ಕರ್ಕೊಂಡ್ಬಂದಿರ್ತಾರೆ. ಸೊ ನಮ್ಮಮ್ಮ ಪಕ್ಕದಲ್ಲಿ ಇದ್ದಂಥ ಈ ಪಾರ್ಕಲ್ಲಿ ಇರ್ತಾರೆ ಆ್ಯಂಡ್ ಅದಾದಮೇಲೆ ನಾನು ಕೂಡ ಬಂದು ಅವ್ರನ್ನ ಜಾಯ್ನ್ ಆಗ್ತೀವಿ. ಕೆಲವೊಮ್ಮೆ ಇಲ್ಲೇ ವಾಕಿಂಗ್ ಕೂಡ ಮಾಡ್ತೀವಿ, ಏಕೆಂದರೆ ನಂಗೆ ಒಂದೊಂದ್ಸಲಿ ಟೈಮ್ ಸಿಕ್ಕಿರಲ್ಲ ಆ್ಯಂಡ್ ಸದ್ಯಕ್ಕೆ ಈಗ ಸಿಕ್ಕಾಬಡೆ ಹೆಕ್ಟಿಕ್ ಆಗಿದೆ, ಹಾಗಾಗಿ ಜಿಮ್ಮಿಗೆ ಕೂಡ ಹೋಗೋಕ್ಕಾಗ್ತಿಲ್ಲ. ಫೈನಲ್ ಆಗಿ ಮನೆಗೆ ವಾಪಸ್ ಬಂದಿದ್ದೀನಿ. ಟೈಮಿಗೆ ಆಲ್ಮೋಸ್ಟ್ 8:30 ಹತ್ತಿರ ಆಗಿದೆ. ನಾರ್ಮಲ್ ಆಗಿ ನಾನು 7:30 ಒಳಗಡೆ ಮನೆಗೆ ಬರ್ತೀನಿ. ಆದರೆ ಇವತ್ತು ಸ್ಮೈಲ್ ಕರ್ಕೊಂಡು ಅವಳು ಏನೋ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ಕೆಲವು ಗ್ರಾಸರೀಸ್ ಕೂಡ ತರಬೇಕಿತ್ತು. ಸೊ ಅದನ್ನೆಲ್ಲ ತಂದು ಬರೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಸೊ ಈ ಥರ ಇತ್ತು ನನ್ನ ಇವತ್ತಿನ ರೊಟೀನ್. ಐ ಥಿಂಕ್ ಮನೆಯಿಂದ ಬೆಳಗ್ಗೆ ಕೂರ್ಮಂಗ್ಲಾಯಿಂದ ವೈಟ್ ಫೀಲ್ಡ್ಗೆ ಫೀನಿಕ್ಸ್ ಮಾಲ್ಗೆ ಹೋದೆ. ಫೀನಿಕ್ಸ್ ಮಾಲಿಂದ ಕಾಮಾಕ್ಷಿ ಪಾಳ್ಯ, ವಾಪಸ್ ಕೋರ್ಮಂಗ್ಲ, ಅಲ್ಲಿಂದ ಸ್ಮೈಲ್ ಪಿಕ್ ಮಾಡೋದಕ್ಕೆ RR ನಗರ್ ಆ್ಯಂಡ್ RR ನಗರಿಂದ ಈಗ ವಾಪಸ್ ಮನೆಗೆ. ಸೊ ಸಿಕ್ಕಾಬಡೆ ಟ್ರಾವೆಲಿಂಗ್ ಇರುತ್ತೆ, ತುಂಬ ಹೆಕ್ಟಿಕ್ ಆಗೂ ಇರುತ್ತೆ. ನಾನು ತುಂಬ ಜನ ಕೇಳ್ತಾ ಇರ್ತೀರ ಯಾಕೆ ಅಷ್ಟು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಲ್ಲ ಅಂತ. ಇದೇ ರೀಸನಿಂದ ನಾನು ತುಂಬ ರೆಗ್ಯುಲರಾಗಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಕೆಲವು ಸಲ, ಏಕೆಂದರೆ ತುಂಬಾ ಟಯರ್ಡ್ ಆಗಿರ್ತೀನಿ. ಬೆಳಗ್ಗೆ ಕೆಲಸ ಅದು ಇದು ಎಲ್ಲ ಮಾಡೋಷ್ಟರಲ್ಲಿ ವಾಪಸ್ ಮನೆಗೆ ಬಂದು ಶೂಟ್ ಮಾಡಿ, ಕೆಲವು ಸಲ ಶೂಟ್ ಮಾಡಿರ್ತೀನಿ, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲ್ಲ. ಹಾಗಾಗಿ ವ್ಲಾಗ್ಸ್ ಎಲ್ಲ ನಾನು ಅಷ್ಟು ರೆಗ್ಯುಲರಾಗಿ ಹಾಕ್ತಿಲ್ಲ. ಬಟ್ ಇನ್ನು ಮುಂದೆ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತೀನಿ. ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲೂ ಹೇಳ್ತಾ ಇದ್ದೆ. ಸೊ ಆದಷ್ಟು ಅಟ್ಲೀಸ್ಟ್ 2 ಅಥವಾ 3 ವ್ಲಾಗ್ಸ್ನ ಎವ್ರಿ ವೀಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೆ ಟ್ರೈಪಾಡ್ ಲಿಂಕ್ನ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಂತ. ಒಂದಿಗಾಗಲೇ ನಾನು ಹಾಕಿದ್ದೀನಿ ಫೋನ್ಗೆ, ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನೊಂದು ಟ್ರೈಪಾಡ್ ನಾನು ಯೂಸ್ ಮಾಡ್ತಿರೋದು ಇದು. ಸೊ ಇದನ್ನ ಕೂಡ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ವೆಯ್ಟ್ ತುಂಬ ಚೆನ್ನಾಗಿ ತಡೆಯುತ್ತೆ ಆ್ಯಂಡ್ ಐ ಥಿಂಕ್ ಲೆಂತ್ ವೈಸ್ ಕೂಡ ಇದು ತುಂಬ ಉದ್ದ ಬರುತ್ತೆ. ಸೊ ಐ ಥಿಂಕ್ ಇದೊಂದು ಟ್ರೈಪಾಡ್ ಯೂಸ್ ಮಾಡ್ತೀನಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಟ್ರೈಪಾಡ್ ಯೂಸ್ ಮಾಡ್ತೀನಿ. ಅದನ್ನ ಈಗ ಫೋನ್ಗೆ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಎರಡರದ್ದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇದು ಖಂಡಿತವಾಗ್ಲೂ ತುಂಬಾ ಒಳ್ಳೆ ಕ್ವಾಲಿಟಿ. ಐ ಥಿಂಕ್ ಅರೌಂಡ್ 2000 ಏನೋ ಪೇ ಮಾಡಿದೆ ಈ ಟ್ರೈಪಾಡ್ಗೆ, ಬಟ್ ಡೆಫಿನೆಟ್ಲಿ ವರ್ತ್ ಇಟ್. ಇದ್ರ ಲಿಂಕ್ ತೋರಿಸ್ತೀನಿ, ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಟ್ರೈಪಾಡ್ ನನ್ನ ಹತ್ರ ಇರೋದು. ಐ ಥಿಂಕ್ ಅದು ಓಕೆ ಕ್ವಾಲಿಟಿ ಅಂತ ಅನ್ನೋಂಗೇನಿಲ್ಲ, ಬಟ್ ಸೆಲ್ಫಿ ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಆಚೆ ಕಡೆ ಇದ್ದಾಗ ಬ್ಲಾಗ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಆ್ಯಂಡ್ ಲೈಟ್ ವೇಟ್ ಕೂಡ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೇನು ಕೇಳ್ತಾ ಇದ್ರಿ, ನನ್ನ ಬ್ರೇಸ್ಲೆಟ್ ಡಿಸೈನ್. ಐ ಥಿಂಕ್ ಇದಂತೂ ಇನ್ನೂ ನನಗೆ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಯೂಟ್ಯೂಬ್ನಲ್ಲೂ ಕೂಡ ಕೇಳ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ಒಂದು ಬ್ಲಾಗಲ್ಲಿ ಕೂಡ ನಾನು ಇದ್ರದ್ದು ಡಿಸೈನ್ ಹಾಕಿದೆ. ಬಟ್ ಈಗ ಸದ್ಯಕ್ಕೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ ಆ್ಯಂಡ್ ಅವ್ರು ಕೂಡ ಕೇಳ್ತಾ ಇದ್ರಿ, ಹಾಗಾಗಿ ಮತ್ತೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಫೋಟೋ ಕೂಡ ಹಾಕ್ತೀನಿ. ಸೊ ಈ ಥರ ಇದೆ ನಂದು ಡಿಸೈನ್. ಇದು ಆಲ್ಮೋಸ್ಟ್ ಐ ಥಿಂಕ್ ಒಂದು 10 ಗ್ರಾಮ್ಸ್ ಏನೋ ಇದೆ ಅನಿಸುತ್ತೆ. ಆ್ಯಂಡ್ ನಾನು ತೊಗೊಂಡು ತುಂಬಾ ವರ್ಷ ಆಗಿದೆ ಆ್ಯಂಡ್ ಯೂಸೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಈಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿರೋದು. ಆ್ಯಂಡ್ ಐ ಥಿಂಕ್ ಇಟ್ ಲುಕ್ಸ್ ನೈಸ್. ಅಂದರೆ ವೆಸ್ಟರ್ನ್ ವೇರ್ ಆಗಿರ್ಬೋದು, ಇಂಡಿಯನ್ ವೇರ್ ಆಗಿರ್ಬೋದು, ಯಾರು ಹಾಕಿದ್ರೂ ಮ್ಯಾಚ್ ಆಗುತ್ತೆ, ಹಾಗಾಗಿ ಹಾಕಿದ್ದೀನಿ, ರಿಮೂವ್ ಮಾಡಿಲ್ಲ. ಇದ್ರದ್ದು ಫೋಟೋ ಕೂಡ ನಾನು ಪಕ್ಕ ಸ್ಕ್ರೀನಲ್ಲೇ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಸೊ ಇದನ್ನು ಕೂಡ ತೋರಿಸ್ದೆ. ಆ್ಯಂಡ್ ಇದು ಬಿಟ್ಟರೆ ಇನ್ನು ಕಾಮನ್ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಐ ಥಿಂಕ್ ಬೇರೆ ಬೇರೆ ಕ್ವೆಶನ್ಸ್ಗೆ ಮುಂದಕ್ಕೆ ವ್ಲಾಗ್ಸ್ಗಳಲ್ಲಿ ಕೂಡ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಈಗ ಜಸ್ಟ್ ಹೋಗಿ ಊಟ ಮಾಡಿ ಮಲಗಬೇಕು. ಸಾರಿ. ಸಾಮಾನ್ಯವಾಗಿ ವಾಪಸ್ ಆಫೀಸಿಂದ ಬಂದ ಮೇಲೆ ನನ್ನ ಮನೆಯಲ್ಲಿ ಯಾವುದೇ ಥರದ ಕೆಲಸ ಇರಲ್ಲ. ಸೊ ಜಸ್ಟ್ ಬಂದು ರೆಸ್ಟ್ ಮಾಡಿ ಹೋಗ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರಾ ಹೇಗಿದ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಸೊ ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಅಂದರೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದೇ ರೀಸನಿಂದ ಐ ಥಿಂಕ್ ಐ ಆಮ್ ಏಬಲ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಇಸ್ ವೆಲ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.